ಮೊಟ್ಟ ಮೊದಲ ಬಾರಿಗೆ ವಿಜೇಂದ್ರ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಆವಾಜ್ ಹಾಕಿದ್ದಾರೆ. ಎಚ್ಚರಿಕೆ, ಯಡಿಯೂರಪ್ಪ ಅವರ ಬಗ್ಗೆ ಮಾತಾಡಿದರೆ ಹುಷಾರ್, ನಡೆದಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರು ಯಾಕೆ ಹೇಳಿದಂದರೆ, ನಾವು ಯಡಿಯೂರಪ್ಪನವರನ್ನ ಗೌರವಿಸ್ತೀವಿ, ನಿಮ್ಮನ್ನಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ. ಇದೀಗ ಅಪ್ಪ, ಮಗ ಮತ್ತು BJP ಇತರರು ಏನಾಗಿದೆ, ರಾಜ್ಯಾದ್ಯಂತ ಯಾತ್ರೆಗೆ ಯಡಿಯೂರಪ್ಪ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ ಮಗನ ಸೇಫ್ಟಿಗಾಗಿ. BSY ನಡೆಗೆ ರಾಜ್ಯ BJP ನಾಯಕರ ವಿರೋಧ ಕೂಡ ಇದೆಯಂತೆ. ಯಡಿಯೂರಪ್ಪ ಅವರ ಯಾತ್ರೆಗೆ ಒಂದು ಉದ್ದೇಶನೇ ಇಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ವಿರೋಧಿ ಗುಂಪಿನ ಮಾತಿನಿಂದ BSYಗೆ ಟೆನ್ಷನ್ ಉಂಟಾಗಿದೆ. ಪಕ್ಷ ಸಂಘಟನೆಗೆ ಹೊರಟ್ರೆ ಪಕ್ಷದಲ್ಲೇ ಬಂಡಾಯವಾಗ್ತಾ ಇದೆ. ಹೈಕಮಾಂಡ್ಗೂ ಮಾತಿಗೂ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. BSY ಸಂಧಾನಕ್ಕೂ ಯತ್ನಾಳ್ ಟೀಮ್ ಬಗ್ತಾ ಇಲ್ಲ. ಅವರು ನಾನು ನಡೆದ ದಾರಿ ಅಂತೇಳಿ ಯತ್ನಾಳ್ ಅವರು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡದಿದ್ದರೆ ಸಂಕಷ್ಟ ಫಿಕ್ಸ್ BJP ಪಾಲಿಗೆ. ಇವೆಲ್ಲವನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಯಾಕಂದರೆ ವಿಜೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಈ ನೇರ ಮಾತು ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲುವಂಗೆ ಕಾಣ್ತಾ ಇಲ್ಲ. ಇದಕ್ಕೆ ಟಕ್ಕರ್ ವಾಪಸ್ ಶುರುವಾಗುತ್ತೆ ನೋಡಿ. ಮೊಟ್ಟ ಮೊದಲ ಬಾರಿಗೆ ವಿಜೇಂದ್ರ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಆವಾಜ್ ಹಾಕಿದ್ದಾರೆ. ಎಚ್ಚರಿಕೆ, ಯಡಿಯೂರಪ್ಪ ಅವರ ಬಗ್ಗೆ ಮಾತಾಡಿದರೆ ಹುಷಾರ್, ನಡೆದಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರು ಯಾಕೆ ಹೇಳಿದಂದರೆ, ನಾವು ಯಡಿಯೂರಪ್ಪನವರನ್ನ ಗೌರವಿಸ್ತೀವಿ, ನಿಮ್ಮನ್ನಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ. ಇದೀಗ ಅಪ್ಪ, ಮಗ ಮತ್ತು BJP ಇತರರು ಏನಾಗಿದೆ, ರಾಜ್ಯಾದ್ಯಂತ ಯಾತ್ರೆಗೆ ಯಡಿಯೂರಪ್ಪ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ ಮಗನ ಸೇಫ್ಟಿಗಾಗಿ. BSY ನಡೆಗೆ ರಾಜ್ಯ BJP ನಾಯಕರ ವಿರೋಧ ಕೂಡ ಇದೆಯಂತೆ. ಯಡಿಯೂರಪ್ಪ ಅವರ ಯಾತ್ರೆಗೆ ಒಂದು ಉದ್ದೇಶನೇ ಇಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ವಿರೋಧಿ ಗುಂಪಿನ ಮಾತಿನಿಂದ BSYಗೆ ಟೆನ್ಷನ್ ಉಂಟಾಗಿದೆ. ಪಕ್ಷ ಸಂಘಟನೆಗೆ ಹೊರಟ್ರೆ ಪಕ್ಷದಲ್ಲೇ ಬಂಡಾಯವಾಗ್ತಾ ಇದೆ. ಹೈಕಮಾಂಡ್ಗೂ ಮಾತಿಗೂ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. BSY ಸಂಧಾನಕ್ಕೂ ಯತ್ನಾಳ್ ಟೀಮ್ ಬಗ್ತಾ ಇಲ್ಲ. ಅವರು ನಾನು ನಡೆದ ದಾರಿ ಅಂತೇಳಿ ಯತ್ನಾಳ್ ಅವರು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡದಿದ್ದರೆ ಸಂಕಷ್ಟ ಫಿಕ್ಸ್ BJP ಪಾಲಿಗೆ. ಇವೆಲ್ಲವನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಯಾಕಂದರೆ ವಿಜೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಈ ನೇರ ಮಾತು ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲುವಂಗೆ ಕಾಣ್ತಾ ಇಲ್ಲ. ಇದಕ್ಕೆ ಟಕ್ಕರ್ ವಾಪಸ್ ಶುರುವಾಗುತ್ತೆ ನೋಡಿ. ಮೊಟ್ಟ ಮೊದಲ ಬಾರಿಗೆ ವಿಜೇಂದ್ರ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಆವಾಜ್ ಹಾಕಿದ್ದಾರೆ. ಎಚ್ಚರಿಕೆ, ಯಡಿಯೂರಪ್ಪ ಅವರ ಬಗ್ಗೆ ಮಾತಾಡಿದರೆ ಹುಷಾರ್, ನಡೆದಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರು ಯಾಕೆ ಹೇಳಿದಂದರೆ, ನಾವು ಯಡಿಯೂರಪ್ಪನವರನ್ನ ಗೌರವಿಸ್ತೀವಿ, ನಿಮ್ಮನ್ನಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ. ಇದೀಗ ಅಪ್ಪ, ಮಗ ಮತ್ತು BJP ಇತರರು ಏನಾಗಿದೆ, ರಾಜ್ಯಾದ್ಯಂತ ಯಾತ್ರೆಗೆ ಯಡಿಯೂರಪ್ಪ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ ಮಗನ ಸೇಫ್ಟಿಗಾಗಿ. BSY ನಡೆಗೆ ರಾಜ್ಯ BJP ನಾಯಕರ ವಿರೋಧ ಕೂಡ ಇದೆಯಂತೆ. ಯಡಿಯೂರಪ್ಪ ಅವರ ಯಾತ್ರೆಗೆ ಒಂದು ಉದ್ದೇಶನೇ ಇಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ವಿರೋಧಿ ಗುಂಪಿನ ಮಾತಿನಿಂದ BSYಗೆ ಟೆನ್ಷನ್ ಉಂಟಾಗಿದೆ. ಪಕ್ಷ ಸಂಘಟನೆಗೆ ಹೊರಟ್ರೆ ಪಕ್ಷದಲ್ಲೇ ಬಂಡಾಯವಾಗ್ತಾ ಇದೆ. ಹೈಕಮಾಂಡ್ಗೂ ಮಾತಿಗೂ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. BSY ಸಂಧಾನಕ್ಕೂ ಯತ್ನಾಳ್ ಟೀಮ್ ಬಗ್ತಾ ಇಲ್ಲ. ಅವರು ನಾನು ನಡೆದ ದಾರಿ ಅಂತೇಳಿ ಯತ್ನಾಳ್ ಅವರು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡದಿದ್ದರೆ ಸಂಕಷ್ಟ ಫಿಕ್ಸ್ BJP ಪಾಲಿಗೆ. ಇವೆಲ್ಲವನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಯಾಕಂದರೆ ವಿಜೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಈ ನೇರ ಮಾತು ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲುವಂಗೆ ಕಾಣ್ತಾ ಇಲ್ಲ. ಇದಕ್ಕೆ ಟಕ್ಕರ್ ವಾಪಸ್ ಶುರುವಾಗುತ್ತೆ ನೋಡಿ. ಮೊಟ್ಟ ಮೊದಲ ಬಾರಿಗೆ ವಿಜೇಂದ್ರ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಆವಾಜ್ ಹಾಕಿದ್ದಾರೆ. ಎಚ್ಚರಿಕೆ, ಯಡಿಯೂರಪ್ಪ ಅವರ ಬಗ್ಗೆ ಮಾತಾಡಿದರೆ ಹುಷಾರ್, ನಡೆದಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರು ಯಾಕೆ ಹೇಳಿದಂದರೆ, ನಾವು ಯಡಿಯೂರಪ್ಪನವರನ್ನ ಗೌರವಿಸ್ತೀವಿ, ನಿಮ್ಮನ್ನಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ. ಇದೀಗ ಅಪ್ಪ, ಮಗ ಮತ್ತು BJP ಇತರರು ಏನಾಗಿದೆ, ರಾಜ್ಯಾದ್ಯಂತ ಯಾತ್ರೆಗೆ ಯಡಿಯೂರಪ್ಪ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ ಮಗನ ಸೇಫ್ಟಿಗಾಗಿ. BSY ನಡೆಗೆ ರಾಜ್ಯ BJP ನಾಯಕರ ವಿರೋಧ ಕೂಡ ಇದೆಯಂತೆ. ಯಡಿಯೂರಪ್ಪ ಅವರ ಯಾತ್ರೆಗೆ ಒಂದು ಉದ್ದೇಶನೇ ಇಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ವಿರೋಧಿ ಗುಂಪಿನ ಮಾತಿನಿಂದ BSYಗೆ ಟೆನ್ಷನ್ ಉಂಟಾಗಿದೆ. ಪಕ್ಷ ಸಂಘಟನೆಗೆ ಹೊರಟ್ರೆ ಪಕ್ಷದಲ್ಲೇ ಬಂಡಾಯವಾಗ್ತಾ ಇದೆ. ಹೈಕಮಾಂಡ್ಗೂ ಮಾತಿಗೂ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. BSY ಸಂಧಾನಕ್ಕೂ ಯತ್ನಾಳ್ ಟೀಮ್ ಬಗ್ತಾ ಇಲ್ಲ. ಅವರು ನಾನು ನಡೆದ ದಾರಿ ಅಂತೇಳಿ ಯತ್ನಾಳ್ ಅವರು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡದಿದ್ದರೆ ಸಂಕಷ್ಟ ಫಿಕ್ಸ್ BJP ಪಾಲಿಗೆ. ಇವೆಲ್ಲವನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಯಾಕಂದರೆ ವಿಜೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಈ ನೇರ ಮಾತು ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲುವಂಗೆ ಕಾಣ್ತಾ ಇಲ್ಲ. ಇದಕ್ಕೆ ಟಕ್ಕರ್ ವಾಪಸ್
ಶುರುವಾಗುತ್ತೆ ನೋಡಿ. ಆ ಮೊಟ್ಟ ಮೊದಲ ಬಾರಿಗೆ ವಿಜೇಂದ್ರ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಆವಾಜ್ ಹಾಕಿದ್ದಾರೆ. ಎಚ್ಚರಿಕೆ, ಯಡಿಯೂರಪ್ಪ ಅವರ ಬಗ್ಗೆ ಮಾತಾಡಿದರೆ ಹುಷಾರ್, ನಡೆದಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರು ಯಾಕೆ ಹೇಳಿದಂದರೆ ನಾವು ಯಡಿಯೂರಪ್ಪನವರನ್ನ ಗೌರವಿಸ್ತೀವಿ, ನಿಮ್ಮನ್ನಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ. ಇದೀಗ ಅಪ್ಪ, ಮಗ ಮತ್ತು BJP ಇತರರು ಏನಾಗಿದೆ, ರಾಜ್ಯಾದ್ಯಂತ ಯಾತ್ರೆಗೆ ಯಡಿಯೂರಪ್ಪ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ ಮಗನ ಸೇಫ್ಟಿಗಾಗಿ. BSY ನಡೆಗೆ ರಾಜ್ಯ BJP ನಾಯಕರ ವಿರೋಧ ಕೂಡ ಇದೆಯಂತೆ. ಯಡಿಯೂರಪ್ಪ ಅವರ ಯಾತ್ರೆಗೆ ಒಂದು ಉದ್ದೇಶನೇ ಇಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ವಿರೋಧಿ ಗುಂಪಿನ ಮಾತಿನಿಂದ BSYಗೆ ಟೆನ್ಷನ್ ಉಂಟಾಗಿದೆ. ಪಕ್ಷ ಸಂಘಟನೆಗೆ ಹೊರಟ್ರೆ ಪಕ್ಷದಲ್ಲೇ ಬಂಡಾಯವಾಗ್ತಾ ಇದೆ. ಹೈಕಮಾಂಡ್ಗೂ ಮಾತಿಗೂ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. BSY ಸಂಧಾನಕ್ಕೂ ಯತ್ನಾಳ್ ಟೀಮ್ ಬಗ್ತಾ ಇಲ್ಲ. ಅವರು ನಾನು ನಡೆದ ದಾರಿ ಅಂತೇಳಿ ಯತ್ನಾಳ್ ಅವರು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡದಿದ್ದರೆ ಸಂಕಷ್ಟ ಫಿಕ್ಸ್ BJP ಪಾಲಿಗೆ. ಇವೆಲ್ಲವನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಯಾಕಂದರೆ ವಿಜೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಈ ನೇರ ಮಾತು ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲುವಂಗೆ ಕಾಣ್ತಾ ಇಲ್ಲ. ಇದಕ್ಕೆ ಟಕ್ಕರ್ ವಾಪಸ್ ಶುರುವಾಗುತ್ತೆ ನೋಡಿ. ಆ ಮೊಟ್ಟ ಮೊದಲ ಬಾರಿಗೆ ವಿಜೇಂದ್ರ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಆವಾಜ್ ಹಾಕಿದ್ದಾರೆ. ಎಚ್ಚರಿಕೆ, ಯಡಿಯೂರಪ್ಪ ಅವರ ಬಗ್ಗೆ ಮಾತಾಡಿದರೆ ಹುಷಾರ್, ನಡೆದಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರು ಯಾಕೆ ಹೇಳಿದಂದರೆ ನಾವು ಯಡಿಯೂರಪ್ಪನವರನ್ನ ಗೌರವಿಸ್ತೀವಿ, ನಿಮ್ಮನ್ನಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ. ಇದೀಗ ಅಪ್ಪ, ಮಗ ಮತ್ತು BJP ಇತರರು ಏನಾಗಿದೆ, ರಾಜ್ಯಾದ್ಯಂತ ಯಾತ್ರೆಗೆ ಯಡಿಯೂರಪ್ಪ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ ಮಗನ ಸೇಫ್ಟಿಗಾಗಿ. BSY ನಡೆಗೆ ರಾಜ್ಯ BJP ನಾಯಕರ ವಿರೋಧ ಕೂಡ ಇದೆಯಂತೆ. ಯಡಿಯೂರಪ್ಪ ಅವರ ಯಾತ್ರೆಗೆ ಒಂದು ಉದ್ದೇಶನೇ ಇಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ವಿರೋಧಿ ಗುಂಪಿನ ಮಾತಿನಿಂದ BSYಗೆ ಟೆನ್ಷನ್ ಉಂಟಾಗಿದೆ. ಪಕ್ಷ ಸಂಘಟನೆಗೆ ಹೊರಟ್ರೆ ಪಕ್ಷದಲ್ಲೇ ಬಂಡಾಯವಾಗ್ತಾ ಇದೆ. ಹೈಕಮಾಂಡ್ಗೂ ಮಾತಿಗೂ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. BSY ಸಂಧಾನಕ್ಕೂ ಯತ್ನಾಳ್ ಟೀಮ್ ಬಗ್ತಾ ಇಲ್ಲ. ಅವರು ನಾನು ನಡೆದ ದಾರಿ ಅಂತೇಳಿ ಯತ್ನಾಳ್ ಅವರು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡದಿದ್ದರೆ ಸಂಕಷ್ಟ ಫಿಕ್ಸ್ BJP ಪಾಲಿಗೆ. ಇವೆಲ್ಲವನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಯಾಕಂದರೆ ವಿಜೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಈ ನೇರ ಮಾತು ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲುವಂಗೆ ಕಾಣ್ತಾ ಇಲ್ಲ. ಇದಕ್ಕೆ ಟಕ್ಕರ್ ವಾಪಸ್ ಶುರುವಾಗುತ್ತೆ ನೋಡಿ. ಆ ಮೊಟ್ಟ ಮೊದಲ ಬಾರಿಗೆ ವಿಜೇಂದ್ರ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಆವಾಜ್ ಹಾಕಿದ್ದಾರೆ. ಎಚ್ಚರಿಕೆ, ಯಡಿಯೂರಪ್ಪ ಅವರ ಬಗ್ಗೆ ಮಾತಾಡಿದರೆ ಹುಷಾರ್, ನಡೆದಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರು ಯಾಕೆ ಹೇಳಿದಂದರೆ ನಾವು ಯಡಿಯೂರಪ್ಪನವರನ್ನ ಗೌರವಿಸ್ತೀವಿ, ನಿಮ್ಮನ್ನಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ. ಇದೀಗ ಅಪ್ಪ, ಮಗ ಮತ್ತು BJP ಇತರರು ಏನಾಗಿದೆ, ರಾಜ್ಯಾದ್ಯಂತ ಯಾತ್ರೆಗೆ ಯಡಿಯೂರಪ್ಪ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ ಮಗನ ಸೇಫ್ಟಿಗಾಗಿ. BSY ನಡೆಗೆ ರಾಜ್ಯ BJP ನಾಯಕರ ವಿರೋಧ ಕೂಡ ಇದೆಯಂತೆ. ಯಡಿಯೂರಪ್ಪ ಅವರ ಯಾತ್ರೆಗೆ ಒಂದು ಉದ್ದೇಶನೇ ಇಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ವಿರೋಧಿ ಗುಂಪಿನ ಮಾತಿನಿಂದ BSYಗೆ ಟೆನ್ಷನ್ ಉಂಟಾಗಿದೆ. ಪಕ್ಷ ಸಂಘಟನೆಗೆ ಹೊರಟ್ರೆ ಪಕ್ಷದಲ್ಲೇ ಬಂಡಾಯವಾಗ್ತಾ ಇದೆ. ಹೈಕಮಾಂಡ್ಗೂ ಮಾತಿಗೂ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. BSY ಸಂಧಾನಕ್ಕೂ ಯತ್ನಾಳ್ ಟೀಮ್ ಬಗ್ತಾ ಇಲ್ಲ. ಅವರು ನಾನು ನಡೆದ ದಾರಿ ಅಂತೇಳಿ ಯತ್ನಾಳ್ ಅವರು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡದಿದ್ದರೆ ಸಂಕಷ್ಟ ಫಿಕ್ಸ್ BJP ಪಾಲಿಗೆ. ಇವೆಲ್ಲವನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಯಾಕಂದರೆ ವಿಜೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಈ ನೇರ ಮಾತು ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲುವಂಗೆ ಕಾಣ್ತಾ ಇಲ್ಲ. ಇದಕ್ಕೆ ಟಕ್ಕರ್ ವಾಪಸ್ ಶುರುವಾಗುತ್ತೆ ನೋಡಿ.